ಶ್ರೀಮಾತ್ರೇ ನಮಃ. ನವರಾತ್ರಿಯ ಅಂದರೆ ವಸಂತ ನವರಾತ್ರಿಯ ಈ ದಿವಸಗಳಲ್ಲಿ ನಾವು ನವದುರ್ಗೆಯರ ಸ್ತೋತ್ರವನ್ನು ಪಾರಾಯಣ ಮಾಡೋದು, ನವದುರ್ಗೆಯರನ್ನು ವಿಶೇಷವಾಗಿ ಪೂಜೆ ಮಾಡೋದು, ಇದರ ಬಗ್ಗೆ ನಮಗೆ ಕೆಲವರಿಗೆ ಗೊತ್ತಿರುತ್ತದೆ. ಆದರೆ ಬಹಳಷ್ಟು ಜನರಿಗೆ ಈ ನವರಾತ್ರಿಯ ದಿವಸಗಳಲ್ಲಿ ನವಗೌರಿಯರ ಉಪಾಸನೆ ಮಾಡೋದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂಥ, ಅಂದರೆ ಕಾಶಿಖಂಡದಲ್ಲಿ ಇರುವಂಥ ಉಲ್ಲೇಖದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ವಾರಾಣಸಿ ಕ್ಷೇತ್ರದಲ್ಲಿ ಅಂದರೆ ಕಾಶಿ ಕ್ಷೇತ್ರದಲ್ಲಿ 9 ಜನ ವಿಶೇಷ ರೂಪದ ಗೌರಿಯರ ಸನ್ನಿಧಾನ ಇರ್ತದೆ. ಆ ಗೌರಿಯರನ್ನು ಈ 9 ದಿನಗಳಲ್ಲಿ ಅಂದರೆ ಯುಗಾದಿ ಪಾಡ್ಯದಿಂದ ಶುರು ಮಾಡಿಕೊಂಡು ರಾಮನವಮಿಯವರೆಗೆ, ಚೈತ್ರ ಶುಕ್ಲ ಪ್ರತಿಪದೆಯಿಂದ ಶುರು ಮಾಡಿಕೊಂಡು ಚೈತ್ರ ಶುಕ್ಲ ನವಮಿಯವರೆಗೆ ಆ ನವಗೌರಿಯರ ಉಪಾಸನೆ ಮಾಡುವಂಥ ಒಂದು ಪರಿಪಾಠ ಇದೆ. ನಾನು ಈ ದಿನದಿಂದ ಶುರು ಮಾಡಿಕೊಂಡು ಆಯಾ ದಿವಸಗಳಲ್ಲಿ ಪೂಜಿತವಾಗುವಂಥ ಗೌರಿ ರೂಪಗಳನ್ನು ಮತ್ತು ಗೌರಿಯ ಸಂಕ್ಷಿಪ್ತ ಸ್ತೋತ್ರಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕಾಶಿ ಕ್ಷೇತ್ರದಲ್ಲಿ ಹೋದಾಗ ನಾವು ವಿಶ್ವನಾಥ, ಅನ್ನಪೂರ್ಣೆ, ವಿಶಾಲಾಕ್ಷಿ, ಕಾಲಭೈರವ ಇವರ ದರ್ಶನ ಮಾಡಿಕೊಂಡು ಬಂದಿರ್ತೀವಿ. ಆದರೆ ಕೆಲವರು ಮಾತ್ರ ನವಗೌರಿಯರ ದರ್ಶನ ಮಾಡೋದಕ್ಕೆ ಸಾಧ್ಯ ಇರ್ತದೆ. ಬಹಳಷ್ಟು ಜನ ಕೇವಲ ವಿಶಾಲಾಕ್ಷಿ ಗೌರಿಯ ದರ್ಶನ ಮಾತ್ರ ಮಾಡ್ಕೊಂಡಿರ್ತಾರಾಗಲಿ, ಉಳಿದ ಗೌರಿಯರ ದರ್ಶನ ಬಹಳಷ್ಟು ಜನಕ್ಕಾಗಿರೋದಿಲ್ಲ. ಇನ್ನು ಮುಂದಿನ ಸಲ ನೀವು ಕಾಶಿ ಯಾತ್ರೆಯ ಸಂಕಲ್ಪ ಮಾಡಿಕೊಂಡಾಗ ಪ್ರಯತ್ನಪೂರ್ವಕವಾಗಿ ನವಗೌರಿಯರ ದರ್ಶನ ಮಾಡಿಕೊಂಡಾಗ ವಿಶೇಷವಾದಂಥ ಫಲ ಸಿಗ್ತದೆ. ಚೈತ್ರ ಶುಕ್ಲ ಪ್ರತಿಪದಿಯ ದಿವಸ ಮುಖ ನಿರ್ಮಾಲಿಕಾ ಗೌರಿ ಅಂತ ಕರೆಯಲ್ಪಡುವಂಥ ಗೌರಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥ ಒಂದು ಪರಿಪಾಠ ಇದೆ. ಗಂಗಾ ತೀರದಲ್ಲಿರ್ತಕ್ಕಂಥ ಗಾಯ್ ಘಾಟ್ ಅನ್ನುವಲ್ಲಿ ಮುಖ ನಿರ್ಮಾಲಿಕಾ ದೇವಿಯ ಸನ್ನಿಧಾನ ಇರ್ತದೆ. ನಾವು ಅಲ್ಲಿ ಹೋದಾಗ ಈ ದಿವಸ ಕಾಶಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಆಕೆಯ ದರ್ಶನಕ್ಕೆ ಹೋಗ್ತಾರೆ. ಆಕೆಯ ಪೂಜೆಯನ್ನು ವಿಶೇಷವಾಗಿ ಈ ದಿವಸ ಮಾಡ್ತಾರೆ. ನಾನು ನಿಮಗೆ ನವಗೌರಿ ಸ್ತೋತ್ರವನ್ನು ಸಹ ಹೇಳ್ತೇನೆ, ಮತ್ತು ಆಯಾ ದಿವಸ ಪೂಜಿತವಾಗುವಂಥ ಗೌರಿಯ ವಿಶೇಷ ಸ್ತೋತ್ರವನ್ನು ಸಹ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನವಗೌರಿ ಸ್ತೋತ್ರ. ಇದನ್ನು 9 ದಿವಸ ಈ ಒಂದು ಸ್ತೋತ್ರ ಹೇಳಿಕೊಂಡ್ರೂ ಸಹ ನವಗೌರಿಯ ವಿಶೇಷವಾದಂಥ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಸ್ತೋತ್ರ ಸಣ್ಣದಾಗಿದೆ. ಮುಖ ನಿರ್ಮಾಲಿಕಾ ಗೌರಿ ದೇವಿಂ ಧ್ಯಾಯಾಮಿ ಶಾಶ್ವತಿಂ, ಜ್ಯೇಷ್ಠಾ ಗೌರಿಂ ಮಹಾದೇವಿಂ ಸರ್ವ ಸೌಭಾಗ್ಯದಾಯಿನಿಂ, ಸೌಭಾಗ್ಯ ಗೌರಿಂ ಸೌಮ್ಯಾಂಚ ಶೃಂಗಾರ ಗೌರಿಂ ಮನೋಹರಾಂ, ವಿಶಾಲಾಕ್ಷಿಂ ಮಹಾಮಾಯಾಂ ಲಲಿತಾಂ ಪರಮೇಶ್ವರಿಂ, ಭವಾನಿಂ ಭಯಹಂತ್ರೀಂಚ ಮಂಗಳಾಂ ಮಂಗಳಪ್ರದಾಂ, ಮಹಾಲಕ್ಷ್ಮಿಂ ಮಹಾದೇವಿಂ ನವಗೌರಿಂ ನಮಾಮ್ಯಹಂ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೇ ಸತತಂ ನಮಃ. ನಮಃ ಪ್ರಕೃತೆ ಭದ್ರಾಯೇ ನವಗೌರ್ಯೈ ನಮೋ ನಮಃ. ಈ ಸ್ತೋತ್ರವನ್ನು ನಾವು ಹೇಳ್ಕೊಂಡಾಗ ಎಲ್ಲ 9 ಜನ ಗೌರಿಯರ ಅನುಗ್ರಹಕ್ಕೆ ಪಾತ್ರ ಆದಂಗೆ ಆಗ್ತದೆ. ವಿಶೇಷವಾಗಿ ನಾವು ಪ್ರತಿಪದೆಯ ದಿವಸ ಮುಖ ನಿರ್ಮಾಲಿಕಾ ಗೌರಿಯನ್ನು ಪೂಜೆ ಮಾಡುವಾಗ ಶುಭ್ರವರ್ಣಾಂ ಶುಭಾಕಾರಾಂ ಮುಖ ನಿರ್ಮಾಲಿಕಾಂ ಶಿವಾಂ ಚಿತ್ತಶುದ್ಧಿಪ್ರದಾಂ ದೇವಿಂ ಧ್ಯಾಯಾಮಿ ಪರಮೇಶ್ವರಿಂ ಅನ್ನುವಂಥ ಒಂದು ಸಣ್ಣ ಸ್ತೋತ್ರವನ್ನು ಹೇಳಿಕೊಂಡು, ಅದಲ್ಲದೆ ನಮಗೆ ಬರ್ತಕ್ಕಂಥ ವಿವಿಧ ಗೌರಿ ಸ್ತೋತ್ರಗಳನ್ನು ಅಥವಾ ಯಾವುದೂ ನಮಗೆ ಹೆಚ್ಚಾಗಿ ಬರದೇ ಹೋದಲ್ಲಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತಿ ಅನ್ನುವಂಥ ವಿಶೇಷ ಮಂತ್ರವನ್ನು ನಾವು ಹೇಳಿಕೊಂಡು ಮುಖ ನಿರ್ಮಾಲಿಕಾ ಗೌರಿಯನ್ನು ಮನಸ್ಸಿನಲ್ಲಿ ನಮಸ್ಕಾರ ಮಾಡಿಕೊಂಡು ಆಕೆಯ ಸನ್ನಿಧಾನವನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿಯ ಬಿಂಬದಲ್ಲಿಯೇ ಸಹ ನಾವು ಆಕೆಯ ಸನ್ನಿಧಾನವನ್ನು ಚಿಂತಿಸಿ ಮುಖ ನಿರ್ಮಾಲಿಕಾ ಗೌರಿಯ ಪೂಜೆ ಮಾಡುವುದರ ಮೂಲಕ ನಾವು ಗೌರಿ ದೇವಿಯ ವಿಶೇಷವಾದಂಥ ಅನುಗ್ರಹಕ್ಕೆ ಪಾತ್ರ ಆಗೋದಕ್ಕೆ ಸಾಧ್ಯವಿದೆ. ಈ 9 ದಿವಸವೂ ನಾನು ಪ್ರತಿಯೊಂದು ದಿವಸವೂ ಪ್ರತ್ಯೇಕ ಗೌರಿಯ ಸ್ತೋತ್ರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬೇರೆ ಏನು ಮಾಡೋಕ್ಕಾಗದೇ ಇದ್ದರೂ ಸಹ ಆ ಸ್ತೋತ್ರವನ್ನು ಹೇಳಿಕೊಳ್ಳೋದರ ಮೂಲಕ ಗೌರಿ ದೇವಿ ಅನುಗ್ರಹಕ್ಕೆ ಪಾತ್ರ ಆಗೋಣ. ಆ ಸ್ತೋತ್ರದ ಸಾಹಿತ್ಯವನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಂಚಿಕೊಂಡಿರ್ತೇನೆ, ಅಲ್ಲದೆ ನಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಸಹ ಆ ಸ್ತೋತ್ರವನ್ನು ಹಂಚಿಕೊಂಡಿರ್ತೇನೆ. ಆಸ್ತಿಕ ಮಹಾಶಯರು ಆ ಸ್ತೋತ್ರವನ್ನು ಪಾರಾಯಣ ಮಾಡೋದರ ಮೂಲಕ ನವಗೌರಿಯರ ವಿಶೇಷವಾದಂಥ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.